ಗುಡ್ ಮಾರ್ನಿಂಗ್. ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ ಮೀಟ್ ಆಗೋದು ಅಂತ ಇತ್ತು ಆ್ಯಕ್ಚುಲಿ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ನಾವು ಆ್ಯಕ್ಚುಲಿ ತಗೊಳ್ಳಿಲ್ಲ, ಬಿಕಾಸ್ ಪರ್ಸ್ ತೆಗಿಬೇಕು, ಟ್ಯಾಂಕ್ ಬ್ಯಾಗಲ್ಲಿದೆ ಪರ್ಸು, 20 ರೂಪಾಯಿ ಟೋಲ್ ಬೇರೆ ಕೊಡಬೇಕು. ಸೊ ಆ್ಯಂಡ್ 5 ಗಂಟೆ ಆಯ್ತು ಅಷ್ಟೇ, ಅಷ್ಟೊಂದು ಟ್ರಾಫಿಕ್ ಇರೋಲ್ಲ ಕೆಳಗಡೆ ಹೋಗೋವಾಗ. ಸೊ ಐ ಥಿಂಕ್ ಅರ್ಲಿ ಮಾರ್ನಿಂಗ್ ನೀವು ಈ ಕಡೆ ರೂಟಲ್ಲಿ ಹೋಗೋದಿದ್ರೆ ಧಾರಾಳವಾಗಿ ಫ್ಲೈಓವರನ್ನು ಅವಾಯ್ಡ್ ಮಾಡಬಹುದು ಆ್ಯಂಡ್ ಕೆಳಗಡೆ ರೂಟಲ್ಲೇ ಹೋಗ್ಬೋದು. ದೆರ್ ಈಸ್ ನೋ ಹಾರ್ಮ್ ಇನ್ ದ್ಯಾಟ್ ಆ್ಯಂಡ್ ಟ್ರಾಫಿಕ್ ಇರಲ್ಲ. ಇವಾಗ ನಾನು ಆಲ್ಮೋಸ್ಟ್ 5ರಿಂದ 10 ನಿಮಿಷ ನಡುವೆ ಈ ಫ್ಲೈಓವರ್ ಕ್ರಾಸ್ ಮಾಡ್ತಾ ಇದ್ದೀನಿ, ಜಸ್ಟ್ ನೌ ಕ್ರಾಸಿಂಗ್. ಸೊ ಫ್ಲೈಓವರ್ ಕೆಳಗಡೆ ಬರ್ಬೋದು ಅರ್ಲಿ ಮಾರ್ನಿಂಗ್. ಯೂಶ್ವಲಿ ಹಾಗೆ ಮಾಡೋದು ನಾನು. ಲಾಸ್ಟ್ ಟೈಮ್ ಕೊಡೈಕೆನಾಲ್ ಟ್ರಿಪ್ ಹೋಗೋವಾಗಲೂ ಫ್ಲೈಓವರ್ ಕೆಳಗಡೆ ಬಂದಿದ್ದೆ, ಬಿಕಾಸ್ ಅರ್ಲಿ ಮಾರ್ನಿಂಗ್ ಟ್ರಾಫಿಕ್ ಇರಲ್ಲ ಆ್ಯಕ್ಚುಲಿ ಕೆಳಗಡೆ ಆ್ಯಂಡ್ ಸಿಗ್ನಲ್ ಇರಲ್ಲ. ಎಸ್, ಮೇಯ್ನ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದಾಟಿದ ಮೇಲೆ ಚಂದಾಪುರ ಅಂತ ಸಿಗುತ್ತೆ, ಅಲ್ಲಿ ರೈಟ್ ತೊಗೋಬೇಕು ಆನೇಕಲ್ ರೋಡಿಗೆ. ಚಂದಾಪುರ ಆನೇಕಲ್ ರೋಡಲ್ಲಿ ಹೋಗಬೇಕು, ಆನೇಕಲ್ ಕೂಡ ಹೋಗಬೇಕು. ಆನೇಕಲ್ ಕ್ರಾಸ್ ಮಾಡಿ ತಮಿಳ್ನಾಡು ಬಾರ್ಡರ್ ಎಂಟ್ರ್ ಆಗಬೇಕು ಈ ಜಾಗಕ್ಕೆ. ಯಾವುದಿದು ದಬ್ಬಗುಳಿ ಅಂತಾರ, ಡಬ್ಬಗುಳಿ ಅಂತಾರ, ಗೊತ್ತಿಲ್ಲ ನನಗೆ. ಬಟ್ ಇಂಗ್ಲೀಷಲ್ಲಿ DABBAGULI ಅಂತ ಬರೆದಿದ್ದಾರೆ ಗೂಗಲ್ ಮ್ಯಾಪಲ್ಲಿ. ಸೊ ನಾನು ಅದನ್ನು ಡಬ್ಬಗುಳಿ ಅಂತ ಕರಿತೀನಿ. ಆ್ಯಂಡ್ ಕಾವೇರಿ ನದಿ ತೀರದಲ್ಲಿರುವಂಥ ಈ ದೇವಸ್ಥಾನ. ಆ್ಯಂಡ್ ಆಬ್ವಿಯಸ್ಲಿ ಅಲ್ಲಿ ರಿವರ್ ಸ್ಪಾಟು, ಇವನ್ ನೀರಲ್ಲಿ ಆಡೋ ಹಾಗಿದ್ದರೆ ನೀವು ಈ ನೀರಲ್ಲಿ ಕೂಡ ಆಡಬಹುದು. ನಾನು ಆ್ಯಕ್ಚುಲಿ ಆಫ್ಲೈನ್ ಮ್ಯಾಪು ಡೌನ್ಲೋಡ್ ಮಾಡ್ಕೊಂಬಂದೆ. ಫಾರೆಸ್ಟ್ ಏರಿಯಾ ಅಲ್ಲ, ನೆಟ್ವರ್ಕ್ ಇಲ್ಲ. ಅದು ರೋಡ್ ತುಂಬ ಚಿಕ್ಕದಿದೆ, ಮೋಸ್ಟ್ಲಿ ರೋಡ್ ಹಾಳಾಗಿರ್ಬೋದು. ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು ನಾವು. ತಮಿಳುನಾಡು. ಓಕೆ, ಸೊ ಆನೇಕಲ್ಲ ಕ್ರಾಸ್ ಆದಮೇಲೆ ನಾವು ಆ್ಯಕ್ಚುಲಿ ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ ಆ್ಯಂಡ್ ಎಗೈನ್ ನಾವು ಕರ್ನಾಟಕ ಎಂಟ್ರಿ ಆಗ್ತೀವಿ. ಕರ್ನಾಟಕ, look at the view. Oh, beautiful, dude. ಸೊ ಇದು ತಲ್ಲಿ ಲೇಕ್, ತಲ್ಲಿ ಅನ್ನೋ ಜಾಗದಲ್ಲಿ ಇರುವಂಥ ಕೆರೆ ಇದು, ತಲ್ಲಿ ಕೆರೆ. ತಲ್ಲಿ ಇಲ್ಲಿ ಮತ್ತೆ ನೋಡಿ ರೈಟ್ ಹೋಗಿ ಮತ್ತೆ ಇಮಿಡಿಯೇಟ್ ಲೆಫ್ಟ್ ತೊಗೋಬೇಕು ತಲ್ಲಿಯಲ್ಲಿ. ಸೊ ಅರೌಂಡ್ ಇನ್ನೂ 55 ಕಿಲೋಮೀಟರ್ಸ್ ಇದೆ, 1 hour 41 minutes ಅಂತ ತೋರಿಸ್ತಾ ಇದೆ. ಅಲ್ಲೊಂದು ಯಾವುದೋ ಹೈವೇ ಇದೆ. ಯಾವ ಹೈವೇ ಅದು? ಹೊಸೂರು ತಲ್ಲಿ. ಓಕೆ, ಹೊಸೂರು ತಲ್ಲಿ ರೋಡ್. ನನ್ನ ಹೆಲ್ಮೆಟ್ ವೈಸರ್ ಹೊರಗಡೆ ಕೂಡ ಫಾಗ್ ಕೂರ್ತಾ ಇದೆ, ಒಳಗಡೆ ಅಲ್ಲ ಹೊರಗಡೆ. ಆ್ಯಂಟಿ ಫಾಗ್ ವೈಸರಲ್ಲಿ ಹೊರಗಡೆಯಿಂದ ಕೂರ್ತಾ ಇದೆ. ಫಾಗ್ ಈಸ್ ಆ್ಯಕ್ಚುಲಿ ಚಾಲೆಂಜಿಂಗ್ ಮೀ. ಒಂದಕ್ಕಿಂತ ಒಂದು ಚಂದವಾದ ವ್ಯೂ ಸಿಗ್ತಾ ಇದೆ ನಮಗೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಹೆಂಗಿದೆ?
ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಆ್ಯಕ್ಚುಲಿ ಎಂಜಾಯಿಂಗ್. ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಂಟ್ರಿ. ಓಕೆ, ಚಲೋ. ಸೊ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಂಟ್ರಿ ಆಗಿದ್ದೀವಿ. ಸೊ ಐ ಥಿಂಕ್ ಇದೆಲ್ಲ ನೋ ಸ್ಟಾಪ್ ಝೋನ್ ಇರುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ, ಎಲ್ಲೂ ಹಾಕಿಲ್ಲ ಬೋರ್ಡು. ತಮಿಳಲ್ಲಿ ಏನೋ ಬೋರ್ಡ್ ಇದೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಬಂಡೀಪುರ ಥರ ಫೀಲಿಂಗ್ ಇದೆ, ಬಟ್ ಅಲ್ಲಿ ಥರ ಹಂಪ್ಸ್ ಇಲ್ಲ. ಮುಂದೆ ಇದೆಯಾ ಗೊತ್ತಿಲ್ಲ. ಆ್ಯಂಡ್ ವಾವ್, ರೋಡೆಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ರೋಡ್ ತುಂಬ ಹಾಳಾಗಿರುತ್ತೆ ಅಂದ್ಕೊಂಡಿದ್ದಾನೆ. ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ, ರೈಟ್? ಅರೌಂಡ್ 15 ಇಲ್ಲ, ಅರೌಂಡ್ 18 ಡಿಗ್ರಿ ಇರ್ಬೋದಾ? ಎಸ್, ಐ ಥಿಂಕ್ 18 ಡಿಗ್ರಿ ಅರೌಂಡ್ ಇದೆ. ಮನೋಜ್, ಸೊ ನಾವಿಬ್ಬರೇ ಇವತ್ತು ಬಂದಿರೋದು. ಆ್ಯಕ್ಚುಲಿ ಮುಂಚೆ ಎಲ್ಲ ಐ ಮೀನ್ 4-5 ಜನ ಬರ್ತಾಯಿದ್ವಿ. ಸೊ ಅವ್ರು ಯಾರು ಫ್ರೀ ಇಲ್ಲ, ಅವನೊಬ್ಬನೇ ಫ್ರೀ ಇದ್ದ. ಲುಕ್ ಅಟ್ ದಟ್, ಇದು ಆನೆಗಳ ವಲಯ. ವಾವ್. ಸೊ ಎಲಿಫೆಂಟ್ ಕಾರಿಡಾರ್ ಇದೆ ಇಲ್ಲಿ. ಆ್ಯಂಡ್ ಚಳಿಯಲ್ಲಿ ಮಾತಾಡುವಾಗ ಕೆಮ್ಮು ಬರುತ್ತೆ. ಓ ಮೈ ಗಾಡ್, ಎಲಿಫೆಂಟ್ ಕಾರಿಡಾರ್. ಎಸ್, ನನ್ನ ಫ್ರೆಂಡ್ ಮುಂಚೆ ಹೋದವನು ಹೇಳಿದ್ದ ಆ್ಯಕ್ಚುಲಿ ಇಲ್ಲಿ ಎಲಿಫೆಂಟ್ ಕಾರಿಡಾರ್ ಇದೆ. ಆ್ಯಂಡ್ ದೇರ್ ಮೇ ಬಿ ಚಾನ್ಸಸ್ ಆಫ್ ಎನ್ಕೌಂಟರ್. ಊಪ್ಸ್, ಬದುಕಿದೆಯಾ ಎಲ್ಲೋದನಪ್ಪ ಅವನು? ಜಂಪ್ ಗಿಪ್ ಮಾಡಿದ್ನಾ ಕೆಳಗೆ? ಕಾಣಿಸ್ತಾ ಇಲ್ಲ. ಅಲ್ಲ, ಅಲ್ಲಿದ್ದಾನೆ. ಹೆವಿ ಚಳಿ ಆಗ್ತಿದೆ. ಸೊ ವಾಪಸ್ ನಾವು ಬಂದಿದ್ದು ಅಲ್ಲಿಗೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಕೋಡಿಹಳ್ಳಿ ಅಲ್ಲೊಂದಿದೆ, ಲೀಲಾ ಪ್ಯಾಲೇಸಿಂದ. ಆ ಕೋಡಿಹಳ್ಳಿ ಅಲ್ಲ ಇದು. ಬನ್ನೇರುಘಟ್ಟ ಉದ್ಯಾನವನ ಹತ್ತಿರ ಇದ್ದೀವಿ ಇವಾಗ. ಓಕೆ, ಮೇ ಬಿ ಇನ್ನೊಂದು ಡೈರೆಕ್ಷನ್ ಇರ್ಬೋದು ಅದು. ಬನ್ನೇರುಘಟ್ಟ ಉದ್ಯಾನವನ ನಮ್ಮ ಬೆಂಗಳೂರು ಬನ್ನೇರುಘಟ್ಟ ಅದು ಯಾವ ಕಡೆ ಬರುತ್ತೆ ಗೊತ್ತಿಲ್ಲ. ಹಳ್ಳಿಯ ಪರಿಮಿತಿ. ಸೊ ನೆನಪಿರಲಿ, ಯಾವುದೇ ರೀತಿ ಹೋಟೆಲ್ ಇಲ್ಲ, ಏನಿಲ್ಲ ಇಲ್ಲಿ. ಬೆಂಗಳೂರಿಂದ ಬರುವಾಗ ತಿನ್ಕೊ ಬನ್ನಿ, ಇಲ್ಲ ತಗೊಂಡು ಬನ್ನಿ. ಓಕೆ, ಸೊ ಇಲ್ಲಿಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವಂದನೆಗಳು ಇದೆ. ಸೊ ಬನ್ನೇರುಘಟ್ಟ ಫಾರೆಸ್ಟ್ ಏನಿದೆ ಅದು ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಯಾವುದೋ ಮೇ ಬಿ ತಮಿಳ್ನಾಡು ಇದು. ಮುಂದಕ್ಕೆ ತಮಿಳ್ನಾಡು ಇರೋದು. ಆ್ಯಕ್ಚುಲಿ ಮುಂದೆ ತಮಿಳ್ನಾಡಿಗೆ ಹೋಗ್ಬೇಕು ನಾವು. ಸೊ ಬಾರ್ಡ್ರ್ ಎಲ್ಲಿದೆ ಗೊತ್ತಿಲ್ಲ. ರೋಡು ಇಲ್ಲಿಂದ ಚೆನ್ನಾಗಿಲ್ಲ. ಏನು ಬೈಕೆಲ್ಲ ಬರುತ್ತಾ ಅಂತ ಕೇಳು. ನಡಿ. ಹೊನ್ನಿಗಾನಹಳ್ಳಿ ಆ್ಯಂಡ್ ದಬಗುಳಿ. ಓಕೆ, ಸೊ ಇಟ್ ಈಸ್ ನಾಟ್ ಡಬ್ಬಗುಳಿ, ಇಟ್ ಈಸ್ ದಬಗುಳಿ, ರೈಟ್? ಓಕೆ, ಸೊ ಕನ್ನಡದಲ್ಲಿ ಬರೆದಿದ್ದಾರೆ ಇಲ್ಲೊಂದು ಕಡೆ, ಇಟ್ ಈಸ್ ನಾಟ್ ಡಬ್ಬಗುಳಿ ಆರ್ ಡಬ್ಬಗುಳಿ, ಇಟ್ ಈಸ್ ದಬಗುಳಿ. ಅಲ್ಲಿರೋ ಬೋರ್ಡ್ ಪ್ರಕಾರ ಇರೋನು ದಬ್ಬಗುಳಿನೂ ಇರ್ಬೋದು. ಅದು ಬಾ ಒತ್ತು ಮಿಸ್ ಆಗಿದ್ರೆ ಕಾಣಿಸೆ. ಓಕೆ, ಮುಂದೆ ಬಂದ್ವಿ ಸ್ವಲ್ಪ. ಸೊ ಇಲ್ಲಿ ಹೋಗಬೇಕು. ಓಕೆ, ಸೊ ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿ ಬೋರ್ಡ್ ಇದೆ. ಎಸ್, ದಬ್ಬಗುಳಿ ಅಡ್ಡ ರಸ್ತೆ ಅಂತ ಇಲ್ಲೊಂದು ಬೋರ್ಡ್ ಇದೆ. ಇಲ್ಲಿ ಲೆಫ್ಟ್ ತಗೋಬೇಕಿತ್ತು. ಓಕೆ, ಎಸ್. ಸೊ ಇಲ್ಲಿಂದ ಆಫ್ ರೋಡ್ ಆ್ಯಂಡ್ ರೆಕಾರ್ಡ್ ಆಗ್ತಿದೆಯಾ? ಎಸ್, ಓಕೆ, ಡನ್. ರೈಟ್ ಎಲ್ಲ ಕಟ್. ಓ ಮೈ ಗಾಡ್, ಜಿಂಕೆ.
ಗೈಡ್ ಯಾವುದಪ್ಪ ಬಾರ್ಡ್ರು ಗೇಟು. ಅವ್ರು ಬಂದು ಏನು ಬರೆದು ಕೊಡ್ತಾರಾ? ಹಾಂ, ಎಷ್ಟು? 30 ರೂಪಾಯಿ. ಹೋಗಿರೋಣ ಬರೋವಾಗ ಕೊಡೋಣ ಅಷ್ಟೇ. ನಡಿ ರೈ ಅದೆಲ್ಲ ಹಾಂ ಗೊತ್ತಾಯ್ತು. ಓಕೆ, ಸೊ ತಮಿಳ್ನಾಡು ಗೌರ್ಮೆಂಟ್ ಫಾರೆಸ್ಟ್ ಆಫೀಸ್ ಅದು. ಸೊ 30 ರೂಪಾಯಿ ತಗೊಳ್ತಾರಂತೆ. ಓಕೆ, ಗೇಟ್ ಒಳಗಡೆ ಹೋಗೋಕ್ಕೆ. ಓ, ಆನೆ ಲದ್ದಿ ಎಲ್ಲೂ ಇಲ್ಲ. ನಾನು ಆನೆ ಹುಡುಕ್ತಾ ಇದ್ದೀನಿ. ಓ ಅಣ್ಣ ಸ್ವಾಮಿ, ಸಡನ್ನಾಗಿ ಒಂದು ಸೊಳ್ಳೆಯಿಂದ ಬಿಟ್ಟರೆ ಠಪ್ಪ ಅಂತ ಮಖಕ್ಕೆ. ನಮ್ಮ ಕತೆ ಏನಾಗಬೇಕು? ಏಕೆ ಇನ್ನು ಲದ್ದಿ ಆನೆ ಲದ್ದಿ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡ್ಬರ್ತಾ ಇಲ್ಲ, ಮುಂದೆ ಇದ್ದರೂ ಹೇಳೋಕ್ಕಾಗಲ್ಲ. ಓಕೆ, ಸೊ ಮೇಯ್ನ್ ರೋಡೆಲ್ಲ ನಡ್ಕೊಂಡು ಹೋಗಿರಲೇಬೇಕು, ಯಾಕಂದರೆ ಐ ಡೋಂಟ್ ಥಿಂಕ್ ಇಲ್ಲೂ ಡೌನ್ ಇದೆ ಅಂಥ ಡೌನಲ್ಲಿ ಆನೆಗಳು ಇಳಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ರೂಟಲ್ಲಿ ಹೀಗೆ ಹೋಗಿರ್ಬೋದು. ಎಲ್ಲಿ ಲೆವೆಲ್ ಇದೆ ಇಲ್ಲಿ ಹತ್ಕೊಂಡು ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲಿ ತುಂಬ ಸ್ಟೀಪ್ ಇದೆ, ತುಂಬ ಡೌನ್ ಇರೋ ಕಾರಣ ಆನೆಗಳು ಇಳಿಯಲ್ಲ. ಯಾಕಂದರೆ ಅವರು ಇಳಿಯೋದ್ರಲ್ಲಿ ವೀಕ್, ಹತ್ತೋದ್ರಲ್ಲಿ ಎಕ್ಸ್ಪರ್ಟ್ಸ್. ಇಮ್ಯಾಜಿನ್ ಒಂದು ಆನೆ ಉಳ್ಕೊಂಡು ಬರ್ತಾಯಿದೆ. ಜಸ್ಟ್ ಇಮ್ಯಾಜಿನ್, ಆನೆ ಒಂದು ಉಳ್ಕೊಂಡು ಬರ್ತಾ ಇರುತ್ತೆ ಬರ್ರ ಅಂತ. ಓಲ್ಡ್ ಏರ್ಪೋರ್ಟ್ ರೋಡು ನನ್ನ ಮನೆಯಿಂದ ಇಲ್ಲಿಗೆ 110 ಕಿಲೋಮೀಟರ್ಸ್ ಗೂಗಲ್ ಪ್ರಕಾರ. ವಯಾ ಚಂದಾಪುರ, ಆನೇಕಲ್ ಆ ರೂಟಲ್ಲಿ ಬಂದರೆ. ಆ್ಯಕ್ಚುಲಿ ಇನ್ನೊಂದು ರೂಟ್ ಇದೆ, ಕನಕಪುರ ಆಗಿ ಬರ್ಬೋದು ನೀವು. ಕನಕಪುರ ಆಗಿ ಬಂದರೆ 125-130 ಕಿಲೋಮೀಟ್ರ್ ಅರೌಂಡ್ ಆಗುತ್ತೆ. ಲೈಕ್ ಓಲ್ಡ್ ಏರ್ಪೋರ್ಟ್ ರೋಡಿಂದ ನಿಮ್ಮ ಮನೆಯಿಂದ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಟೆಂಪಲ್ ಕಾಣಿಸ್ತಾ ಇದೆ. ಸೊ ನಾವು ಬರಬೇಕಾಗಿರೋ ಡೆಸ್ಟಿನೇಷನಿಗೆ ರೀಚ್ ಆಗಿದ್ದೇವೆ. ಆ್ಯಂಡ್ ಮುಂದೆ ಕೂಡ ಹೋಗ್ಬೋದು. ಇದು ಡೆಡ್ ಎಂಡ್ ಅಲ್ಲ, ನಮಗೆ ಬೇಕಿದ್ರೆ ಹೋಗ್ಬೋದು. ವಾವ್, ಕ್ಯಾಮ್ರಾ ಆನಲ್ಲಿದೆಯಾ? ಇದೆ. ಇಲ್ಲೊಂದು ಫಾರೆಸ್ಟ್ ಆಫೀಸ್ ಇದೆ. ಓಯ್, ಅಲ್ಲಿ ತಂತಿ ಕಟ್ಟಿದ್ರು ನಾನು ತಂತಿ ತೊಳ್ಕೊಂಡು ಬಂದಿದ್ದು ನಾನು. ಇಲ್ಲೇ ಇದೆ ತಂತಿ, ಲೆಫ್ಟಲ್ಲಿ ಬಿದ್ದಿದೆಯಲ್ಲ. ಏನೋ ಹಾಂ, ಬ್ರೇಕ್ ಹೊಡೆದೆ, ಅದು ತಳ್ಳಿದ್ದು ನನ್ನನ್ನು. ಸ್ಟಾಪ್, ನನಗೇನೋ ಸ್ಟಾಪ್ ಆಗ್ತಿದೆಯಲ್ಲ, ಯಾಕೆ ಏನೋ ಇಲ್ಲ, ಫಾರೆಸ್ಟ್ ಆಫೀಸ್ ಇದೆಯಲ್ಲ ಅಲ್ಲಿ. ಫಾರೆಸ್ಟ್ ಆಫೀಸ್ ಇದೆಯಲ್ಲ, ಆಫೀಸ್ ಅವರೇ ತಂತಿ ಹಾಕಿದ್ದಾರೆ. ಅಲ್ಲ, ಕಾಣಲೇ ಇಲ್ಲ ಆ್ಯಕ್ಚುಲಿ ಅದು. ಓಕೆ, ಲಡಾಖಿಗೆ ಪ್ರಿಪೇರ್ ಆಗೋಣ. ಲಡಾಖಿಗೆ ಯಾವಾಗ ಹೋಗೋದು ಗೊತ್ತಿಲ್ಲ, ಬಟ್ ಪ್ರಿಪೇರ್ ಆಗೋಣ. ಇದೇ ಕಾವೇರಿ ನೀರು, ಕಾವೇರಿ ನದಿ.
ಈಗ ನಾವು ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿದ್ದೀವಿ. ಆ್ಯಂಡ್ ಕಾವೇರಿ ನದಿ ಆ ಕಡೆ ಹರಿತಾ ಇರೋದು ಅಂದರೆ ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ, ಈ ಕಡೆ ಕರ್ನಾಟಕ ಆ್ಯಂಡ್ ಆ ಕಡೆ ತಮಿಳ್ನಾಡು ಬರುತ್ತೆ. ಸೊ ಇವನ್ ನಾವು ಬಂದಿದ್ದು ಕೂಡ ಆ ಕಡೆಯಿಂದ ಬಂದ್ವಿ, ರೈಟ್, ಸಾರಿ, ಆ ಕಡೆಯಿಂದ ಬಂದ್ವಿ. ಆ ರೋಡು ಆ್ಯಕ್ಚುಲಿ ಈ ರೋಡ್ ಹಾಗೆ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಅಗೈನ್ ಇನ್ನೊಂದಲ್ಲಿ ಹಳ್ಳಿಗೆ ಹೋಗಿ ಜಾಯಿನ್ ಆಗುತ್ತೆ. ಬಟ್ ಈ ರೋಡು ಎಲ್ಲಿದೆ ನನ್ನ ಕೈ ಓಕೆ ಈ ರೋಡ್ ಆ್ಯಕ್ಚುಲಿ ಇಲ್ಲೊಂದು ರೋಡ್ ಇದೆ, ಆ ರೋಡು ಹೆಚ್ಚಾಗಿ ಕ್ಲೋಸ್ ಇರುತ್ತಂತೆ, ಓಪನ್ ಮಾಡಿರಲ್ಲ. ಅಂದರೆ ಆ ಕಡೆ ಗೇಟ್ ಇದೆ, ಅಲ್ಲಿ ಬಿಡೋದಿಲ್ಲ ಅಂತ ಹಳ್ಳಿಯವರು ಹೇಳಿದ್ರು. ಸೊ ಈ ಕಡೆ ಇದು ಓಪನ್ ಇರುತ್ತೆ, ಈ ಕಡೆ ರೋಡು ಹೀಗೊಂದು ರೋಡ್ ಇದೆ ಆಫ್ ರೋಡ್. ಸೊ ಅದು ಓಪನ್ ಇರುತ್ತೆ, ಅದು ಎನಿ ಟೈಮ್ ಹೋಗಿ ಬರ್ಬೋದು. ಬ್ಯೂಟಿಫುಲ್ ವೆದರ್, ಬ್ಯೂಟಿಫುಲ್ ಸೀನರಿ, ಎಲ್ಲ ಚೆನ್ನಾಗಿದೆ, ರೈಟ್, ವರ್ತ್ ಕಮಿಂಗ್. ಎಸ್, ಸೊ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಓಕೆ, ಸೊ ಇನ್ನೊಂದು ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಇಂಟೀರಿಯರ್, ಕಂಪ್ಲೀಟ್ ಫಾರೆಸ್ಟ್ ಇಂಟೀರಿಯರಲ್ಲಿ ಹೋಗ್ತಾ ಇದ್ದೀವಿ. ರೈಟ್, ಇದು ಕಂಪ್ಲೀಟ್ ಫಾರೆಸ್ಟ್ ಇಂಟೀರಿಯರ್ ರೋಡ್ ಇದು. ಸೊ ಇಲ್ಲಿ ಬೇರೆ ಯಾವುದು ಅಂದರೆ 4 ವೀಲರ್ಸಿಗೆಲ್ಲ ಅಲೋ ಇಲ್ಲ, 2 ವೀಲರ್ಸು ಹೋಗ್ಬೋದು ಅಂತ ಇಲ್ಲೊಬ್ಬರು ಲೋಕಲ್ ಯಾರೋ ಹೇಳಿದರು ಅಂತ ಆ್ಯಕ್ಚುಲಿ ಬರ್ತಾ ಇರೋದು. ಆ್ಯಂಡ್ ಫಾರೆಸ್ಟ್ ಅವ್ರು ಯಾರು ಹೇಳಿದ್ದಲ್ಲ, ಲೋಕಲ್ ಪರ್ಸನ್ ಯಾರೋ ಹೇಳಿದ್ರು ಅಂತ ಬಂದ್ವಿ ಧೈರ್ಯ ಮಾಡಿಕೊಂಡು. ಮುಂದೆ ಹೋಗಿ ನೋಡಬೇಕು ಫಾರೆಸ್ಟ್ ಅವರು ಏನು ಹೇಳ್ತಾರೆ. ಅಲ್ಲೊಂದು ಗೇಟ್ ಇದೆಯಂತೆ ಮುಂದೆ, ಲಾಸ್ಟಲ್ಲಿ ಒಂದು ಗೇಟ್ ಇದೆ, ಆ ಗೇಟಲ್ಲಿ ಏನಾರು ಅಂತಾರ ನೋಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಅಗೈನ್ ಇದು ಎಲಿಫೆಂಟ್ ಕಾರಿಡಾರಿಗೆ ಬರುತ್ತೆ. ಆನೆಗಳು ಇರೋ ಚಾನ್ಸಸ್ ಇದೆಯಂತೆ, ಜಿಂಕೆಗಳು, ಪ್ರಾಣಿಗಳು, ಹುಲಿ ಡೌಟು, ಐ ಡೋಂಟ್ ನೋ, ಹುಲಿ ಡೌಟು, ಚಿರತೆ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ವಿ ಆರ್ ಟೇಕಿಂಗ್ ವೆರಿ ಹೈ ರಿಸ್ಕ್. ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಲುಕ್ ಅಟ್ ದ್ಯಾಟ್, ಓ ಮೈ ಗಾಡ್, ಒಬ್ಬರೇ ಬರೋಕ್ಕಂತೂ ಭಾರಿ ಭಯ ಆಗ್ಬೋದು ಮಾರ್ರೆ, ಹೆಚ್ಚಿನ ಅವಸ್ಥೆ. Just to have some crazy experience, I came through forest, and for information, it is not illegal. They have not written anywhere that it is illegal to come here. It's not like Bandipura. Bandipura, going through the forest is illegal. Okay, here look at that, there are some marks of tires, so people have driven through here. Oh. We are actually going parallelly to the river. Right side is the river, that side. There is no network, so you gotta be very careful. If you are coming alone, please avoid, because if something happens, at least one guy can run back and tell that my friend is eaten by the tiger or what, killed by an elephant. Yeah.
the water. Huh. Woo. What an experience, dude. Yay. Well, there is one guy sitting. He will definitely question. ಎಲ್ಲಿ ಹೋಗಿದ್ರಿ, ಯಾಕೆ ಹೋಗಿದ್ರಿ, ಹಾಗೆ ಹೋಗಿದ್ರಿ, ಇಲ್ಲಿ ಯಾಕೆ ಬಂದ್ರಿ. ಏನು ಹೇಳಿ? ಇಲ್ಲ ಇಲ್ಲ, ಅಲ್ಲಿ ஓப்பன் இತ್ತು, ಬಂದ್ವಿ. ஓப்பன் இருந்துன்னு ரசீது போட்டு தான் வரணும். இங்கே நாங்கள் இங்கே கேட்குவோங்க. இப்போ இங்கே கேட்குவோங்க. ಅವ್ರು ಹೇಳ್ತಿರೋದು ಅಲ್ಲಿ ಚೀಟಿ ಕೊಡ್ತಾರೆ, ಇಲ್ಲಿ ತೋರಿಸ್ಬೇಕು ಒಂದು ಅಂತ. அதெல்லாம் 7 o'clock யாரும் இல்லை, ಎಲ್ಲ 8 என்ட்ரி போட்டு போங்க. ஏன்னா அங்கே கேட்குவாங்க ஃபோன் போட்டு வண்டியான வந்துச்சான்னு. ಕನ್ನಡ ತಮಿಳ್ தான். ಅದೇ ನಾವು ಬರೋವಾಗ ಅಲ್ಲಿ ಒಬ್ಬರು ಅಜ್ಜ ಇದ್ರು ಅಷ್ಟೇ. ಅವ್ರು ಹೋಗಿ ಅಂದರು, ಇವರು ಫಾರೆಸ್ಟ್ ಅವ್ರು ಬಂದಿರಲಿಲ್ಲ, ಅವ್ರು ಲೇಟಾಗಿ ಬರ್ತಾರೆ ಅಂದರು. எங்கேருந்து வரீங்க? ஊர் ಬೆಂಗಳೂರು. ಹಂಗಾಗಿ ஏன்னா அங்கே ஒரு கேமரா இருந்துச்சு பார்த்தீங்களா வண்டியில்? அங்கே சிக்னஸ் கேமரா இருந்துச்சு, அதில் கேமரா சேவ் ஆகும். வண்டி போனால் டேட் எடுத்து பார்க்குவாங்க. ಇಲ್ಲಿ ಏನಿಲ್ವಾ, ಎಂಟ್ರಿ ಏನಿಲ್ವಾ? அங்கே போடல, அங்கே இங்கே இருக்கு என்ட்ரி. சரி, நோட்டு என்ன போடுங்க. ಹಾಂ, ஒன்று என்ட்ரி போட்டு வந்தால் எங்களுக்கு பிரச்சனை இல்லை. என்ட்ரி போட்டாங்க அப்படி சொல்லிட்டு வெளியே ರೈಟ್. ಹಾಂ ಹಾಂ ಹಾಂ. ஏன்னா அங்கே கேமரா வச்சுருக்கோம். ಹಾಂ ಹಾಂ ಹಾಂ. அதில் கேட்குவாங்க. ಓ, ಡೀಟೇಲ್ಸ್ நாங்கள் எடுத்து ಲ್ಯಾಪ್ಟಾಪ್ போட்டு பார்ப்போம். அந்த நம்பரை தான் சரி ஓகே. ಆ ಗೇಟ್ ಕರ್ನಾಟಕ ಗೇಟಾ, ಈ ತಮಿಳ್ನಾಡು? தமிழ்நாடு கேட்டு ಎರಡೂ ತಮಿಳ್ನಾಡು. ரெண்டு தமிழ்நாடு தான். அது ஓப்பன் நம்பர் சொல்லுங்கள். அதில் போனால் அதுக்கு தான் போயிடும். ಕೆ03 ಲಾಸ್ಟಿಂದು.